Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Another ಸ್ತೋತ್ರವಾಗಲಿ. day in the presence of God. ಇನ್ನೊಂದು ದಿವಸವನ್ನ ನಾವು ಕರ್ತನ ಸಾನ್ನಿಧ್ಯದಲ್ಲಿ ಕಳೆಯುತ್ತಾ Let ಇದ್ದೇವೆ. there be peace in you, peace in your family, and peace at your workplaces, study places in Jesus' name. ಕರ್ತನ ಸಮಾಧಾನವು ನಿಮ್ಮಲ್ಲಿಯೂ ನಿಮ್ಮ ಕುಟುಂಬದಲ್ಲಿಯೂ ನಿಮ್ಮ ಉದ್ಯೋಗದ ಸ್ಥಳದಲ್ಲಿಯೂ ನೆಲೆಸುವುದಾಗಲಿ. Hallelujah. Now for today's devotion, ಇವತ್ತಿನ ದಿವಸ ದೇವರ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡ ವಾಕ್ಯ the word is taken from Colossians chapter 4 verse number 2. ಕೊಲೊಸ್ಸೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ಆ ವಾಕ್ಯ ಭಾಗವನ್ನು ತೆಗೆದುಕೊಳ್ಳಲಾಗಿದೆ. Colossians chapter 4 verse number 2. ಕೊಲೊಸ್ಸೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ. Devote yourselves to prayer with an alert mind and a thankful heart. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ. Hallelujah. Hallelujah. So for a victorious Christian life, ಒಂದು ಜಯಶಾಲಿ ಕ್ರಿಸ್ತಿಯ ಜೀವಿತವನ್ನ ನಡೆಸಬೇಕಾದರೆ every believer must be vigilant. ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ಜಾಗರೂಕತೆಯಿಂದ ಇರಬೇಕು. Hallelujah. Hallelujah. For victorious Christian life, ಒಂದು ಜಯಶಾಲಿ ಕ್ರಿಸ್ತಿಯ ಜೀವಿತವನ್ನ ನಡೆಸುವುದಕ್ಕೋಸ್ಕರವಾಗಿ every believer must be vigilant in his life. ಪ್ರತಿ ವಿಶ್ವಾಸಿ ಕೂಡ ಜಾಗರೂಕತೆಯಿಂದ ಇರಬೇಕು. See, the enemy of God becomes our enemy when we decide to walk in God's ways. ದೇವರ ಶತ್ರು ನಮ್ಮ ಶತ್ರು ಆಗಿದ್ದಾರೆ. ಯಾಕೆ ಎಂದು ನೋಡುವಾಗ ನಾವು ಯಾವಾಗ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರಾರಂಭ ಮಾಡಿದೆವು ಆತನು ನಮ್ಮ ಶತ್ರು ಕೂಡ ಆಗಿದ್ದಾನೆ. The Bible says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, the enemy prowls like a roaring lion to devour. ಶತ್ರು ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಿದ್ದಾನೆ ಅನ್ನೋದನ್ನ ಸತ್ಯವೇದ ಹೇಳ್ತಾ You ಇದೆ. read in the scriptures. ನೀವು ದೇವರ ವಾಕ್ಯದಲ್ಲಿ ಈ ರೀತಿಯಲ್ಲಿ ಓದುತ್ತೀರಿ. Open your Bibles to 1 Peter chapter 5 verse number 8. ಮೊದಲನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನ. No, the Bible there says, Peter is writing with the inspiration of the Holy Spirit, be careful, watch out for attacks from the devil, your great enemy. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಪೇತ್ರನು ಅಲ್ಲಿ ಈ ರೀತಿಯಲ್ಲಿ ಪತ್ರಿಕೆಯಲ್ಲಿ ದೇವರ ಆತ್ಮ ಪ್ರೇರಿತನಾಗಿ ಬರೆಯುತ್ತಿದ್ದಾನೆ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. Hallelujah. Who wrote the scripture? ಈ ವಾಕ್ಯವನ್ನ ಯಾರು ಬರೆದವರಾಗಿದ್ದಾರೆ? It was by the Holy Spirit. ಅದು ಪರಿಶುದ್ಧಾತ್ಮನ ಮುಖಾಂತರವೇ ಬರೆದದ್ದು. But it was through Peter. ಆದರೆ ಪೇತ್ರನ ಮುಖಾಂತರ ಬರೆದಂತ ಪತ್ರಿಕೆಯಾಗಿದೆ. Why it was Peter? ಯಾಕೆ ಪೇತ್ರನು ಇದನ್ನು Why ಬರೆದಿದ್ದಾನೆ? it was not James? ಯಾಕೆ ಯಾಕೋಬನು ಈ ವಿಚಾರವನ್ನ ಬರೆಯಲಿಲ್ಲ? Why it was not Jude? ಯಾಕೆ ಯೂದನು ಯಾಕೆ ಈ ವಿಚಾರವನ್ನ ಬರೆಯಲಿಲ್ಲ? Why it was not Paul? ಯಾಕೆ ಪೌಲನು ಯಾಕೆ ಈ ವಿಚಾರವನ್ನ Why ಬರೆಯಲಿಲ್ಲ? it was Peter? ಪೇತ್ರನು ಮಾತ್ರವೇ ಈ ವಿಚಾರವನ್ನು ತೆಗೆದುಕೊಂಡು ತನ್ನ ಪತ್ರಿಕೆಯಲ್ಲಿ ಯಾಕೆ ಬರೆದಿದ್ದಾನೆ? Because it was his experience of failure, because he was not watchful and not prayerful in the garden of Gethsemane. ಇದು ಪೇತ್ರನೇ ಪರಿಶುದ್ಧಾತ್ಮನ ಒಂದು ಪ್ರೇರೇಪಣೆಯೊಂದಿಗೆ ಬರೆದನು. ಯಾಕೆ ಎಂದು ನೋಡುವಾಗ ಆತನ ಜೀವಿತದಲ್ಲಿ ಬಂದಂತ ಸೋಲಿನ ಅನುಭವ, ಆತನ ಎಚ್ಚರಿಕೆ ಇಲ್ಲದೆ ಇರುವುದರಿಂದ, ಜಾಗರೂಕತೆ ಇಲ್ಲದೆ ಇರುವುದರಿಂದ ಆತನ ಜೀವಿತದಲ್ಲಿ ನಡೆದಂತ ಘಟನೆಯ ಒಂದು ಅನುಭವವನ್ನು ತೆಗೆದುಕೊಂಡು ಪರಿಶುದ್ಧಾತ್ಮನ ಪ್ರೇರೇಪಣೆಯೊಂದಿಗೆ ಆತನ ಬರೆಯುತ್ತಿದ್ದಾನೆ. It was his experience. ಅದು ಆತನ ಅನುಭವವಾಗಿತ್ತು. When he remembered the words of Jesus in Matthew chapter 26 verse number 41. ಅದನ್ನು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ಯೇಸುವಿನ ಮಾತನ್ನು ನೆನಪಿಸಿಕೊಳ್ಳುವಾಗ What did Jesus say in Matthew chapter 26 verse number 41? ಯೇಸು ಕ್ರಿಸ್ತನ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನದಲ್ಲಿ ಅಲ್ಲಿ ಸತ್ಯವೇದದಲ್ಲಿ ಏನನ್ನು ಹೇಳಲ್ಪಟ್ಟಿದೆ? Keep alert and pray, otherwise temptation will overpower you. For though the spirit is willing, the body is weak. ಯೇಸು ಕ್ರಿಸ್ತನು ಪೇತ್ರನಿಗೆ ಈ ರೀತಿಯಲ್ಲಿ ಹೇಳಿದೆ, ನೀವು ಶೋಧನೆಗೆ ಒಳಗಾಗಲೆಂದೇ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮವು ಸಿದ್ಧವಾಗಿದೆ ನಿಜವೇ, ಆದರೆ ಶರೀರವು ಬಲಹೀನವಾಗಿದೆ ಅಂದನು. Praise the Lord. ತನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. When Jesus said ಯಾವಾಗ ಯೇಸು ಕ್ರಿಸ್ತನು ಈ ಮಾತನ್ನು ಹೇಳಿದನು, to Peter and the disciples, ಪೇತ್ರನು ಮತ್ತು ಅಲ್ಲಿರುವಂತಹ ಶಿಷ್ಯರಿಗೆ ಈ ಮಾತನ್ನು ಹೇಳುವಾಗ, especially to James, John and Peter, ಪೇತ್ರ, ಯೋಹನ, ಯಾಕೋಬ, 3 ಜನ, these 3 people, they could not avoid the sleep. ಅವರು ನಿದ್ದೆಯನ್ನ ತಮ್ಮಿಂದ ದೂರ ಮಾಡುವುದಕ್ಕೆ ಅವರಿಗೆ Maybe ಸಾಧ್ಯವಾಗುತ್ತಿರಲಿಲ್ಲ. they were tired. ಅವರು ಬಹಳ ಸುಸ್ತಾಗಿರಬಹುದು. There were many reasons for them to
to sleep. ಅವರು ಮಲಗುವುದಕ್ಕೆ ಅನೇಕ ಕಾರಣಗಳಿರಬಹುದು. But Jesus says, ಆದ್ರೆ ಯೇಸು ಕ್ರಿಸ್ತನು ಆ ಕಾರಣಗಳಿದ್ದರೂ ಕೂಡ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, keep alert and pray this day. ಓ ಈ ದಿನದಲ್ಲಿ ನೀವು ಎಚ್ಚರವಿದ್ದು ನೀವು ಪ್ರಾರ್ಥನೆ ಮಾಡ್ರಿ ಅನ್ನೋದನ್ನ ಅವರಿಗೆ ಹೇಳುತ್ತಿದ್ದಾನೆ. Hallelujah. Hallelujah. Yesterday night, ನಿನ್ನೆ ದಿವಸ I was very much tired for some reasons. ಸ್ವಲ್ಪ ಕೆಲವು ಯಾವುದೋ ಒಂದು ಕಾರಣಕ್ಕೋಸ್ಕರ ನಾನು ತುಂಬಾ ಸುಸ್ತಾಗಿದ್ದೆ. This word was coming repeatedly inside of me. ಈ ವಾಕ್ಯವು ನನ್ನ ಒಳಗಡೆ ಮತ್ತೆ ಮತ್ತೆ ತಿರುಗಿ ನನ್ನನ್ನು ಎಚ್ಚರಿಸುತ್ತಿತ್ತು. Usually it's my routine to habit to pray in the night. ರಾತ್ರಿಯಲ್ಲಿ ನಾನು ಪ್ರಾರ್ಥನೆ ಮಾಡುವುದು ನನಗೆ ಒಂದು ಹವ್ಯಾಸವಾಗಿದೆ. Praise the Lord. I give Hallelujah. glory to God. ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇನೆ. Yesterday my body was not willing, it was weak. ಆದ್ರೆ ನಿನ್ನೆ ದಿವಸ ನನ್ನ ಶರೀರ ನನಗೆ ಬೆಂಬಲವನ್ನ ಕೊಡ್ತಾ ಇರಲಿಲ್ಲ, ಅದು ಬಹಳ ಬಲಹೀನವಾಗಿತ್ತು. I had the inspiration of the Spirit to pray. ನನ್ನ ಆತ್ಮದ ಒಳಗಡೆ ನಾನು ಪ್ರಾರ್ಥನೆ ಮಾಡಬೇಕು ಎನ್ನುವ ಪ್ರೇರೇಪಣೆ ನನ್ನಲ್ಲಿ My ಇತ್ತು. body was weak. ಆದ್ರೆ ನನ್ನ ಶರೀರವು ಬಹಳ I ಬಲಹೀನವಾಗಿತ್ತು. remembered Peter's failure. ನಾನು ಪೇತ್ರನ ಒಂದು ಸೋಲುವಿಕೆಯ ವಿಚಾರವಾಗಿ ನಾನು So ನೆನಪಿಸಿದೆ. I was tired. ನಾನು ಸುಸ್ತಾಗಿದ್ದರೂ ಕೂಡ Somehow I managed to sit and pray because my spirit was inspiring me. ಹೇಗಾದರೂ ಮಾಡಿ ನಾನೀಗ ಪ್ರಾರ್ಥನೆ ಮಾಡಲೇಬೇಕು ಎಂದು ಅಂದುಕೊಂಡೆ, ಯಾಕೆಂದ್ರೆ ನನ್ನ ಆತ್ಮದ ಒಳಗಡೆ ಪ್ರಾರ್ಥನೆ ಮಾಡಬೇಕೆನ್ನುವ ಪ್ರೇರೇಪಣೆ ಇತ್ತು. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Why to be alert and prayerful? ಯಾಕೆ ನಾವು ಎಚ್ಚರವಿದ್ದು ಪ್ರಾರ್ಥಿಸಬೇಕು? There are several reasons that why we must be alert. ನಾವು ಎಚ್ಚರವಾಗಿರಬೇಕು ಅನ್ನೋದಕ್ಕೆ ವಿಚಾರಕ್ಕೆ ಅನೇಕ The ಕಾರಣಗಳಿದಾವೆ. first reason, ಮೊದಲನೇ ಕಾರಣವನ್ನು ನೋಡುವಾಗ it is deception. ವಂಚನೆ ಎಂದು ನಾವು ನೋಡ್ತಾ ಇದ್ದೇವೆ. Church deception abounds everywhere in Christendom. ಈ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಅಥವಾ ಕ್ರೈಸ್ತರ ಮಧ್ಯದಲ್ಲಿ ಎಲ್ಲಾ ಕಡೆ ವಂಚನೆ ಇದೆ ಎಂದು ನಾವು ನೋಡ್ತಾ The ಇದ್ದೇವೆ. Bible talks about false prophets. They outnumber the genuine ministers of God. ಸತ್ಯವೇದವು ಈ ರೀತಿಯಲ್ಲಿ ಮಾತನಾಡಲ್ಪಟ್ಟಿದೆ, ಸುಳ್ಳು ನಿಜವಾದ ಸತ್ಯವಾದ ಬೋಧಕರಿಗಿಂತ ಹೆಚ್ಚಾಗಿ ಈ ಲೋಕದಲ್ಲಿ ಸುಳ್ಳು ಬೋಧಕರೇ ತುಂಬಿಕೊಂಡಿದ್ದಾರೆ. Jesus forewarned his disciples. ಯೇಸು ಕ್ರಿಸ್ತನು ತಾನು ಮೊದಲೇ ತನ್ನ ಶಿಷ್ಯರಿಗೆ ಅವರು ಮೊದಲಾಗಿ ಎಚ್ಚರಿಸುತ್ತಾನೆ. Even in the two gospels it has been recorded. ಎರಡು ಸುವಾರ್ತೆಯಲ್ಲಿ ಕೂಡ ಅದು ಬರೆಯಲ್ಪಟ್ಟಿದೆ. In Matthew chapter 24 verse number 4. ಮೊದಲನೇದಾಗಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 4ನೇ ವಚನ. And then in Mark chapter 13 verse number 5. ಅದೇ ರೀತಿ ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 5ನೇ ವಚನದಲ್ಲಿ What did Jesus ಬರೆಯಲ್ಪಟ್ಟಿದೆ. say to his disciples? ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಏನನ್ನ ಹೇಳುತ್ತಿದ್ದಾರೆ? Take heed that no one deceives you. ಯಾವನಾದರೂ ನಿಮ್ಮನ್ನು ಮೋಸಗೊಳಿಸದಂತೆ ಎಚ್ಚರಿಕೆಯಿಂದಿರ್ರಿ. Hallelujah. Hallelujah. Why you must be alert? ನೀವು ಯಾಕೆ ಎಚ್ಚರಿಕೆಯಿಂದಿರಬೇಕು? The first reason, ಮೊದಲನೇದಾಗಿ ನೋಡುವಾಗ you must not be deceived. ನೀವು ವಂಚನೆಗೆ ಒಳಗಾಗಬಾರದೆಂದು ನೀವು ಎಚ್ಚರಿಕೆಯಾಗಿರಬೇಕು. Prevention is better than cure. ನಾವು ಯಾವಾಗಲೂ ಹೇಳ್ತೇವೆ, ಗುಣ ಮಾಡುವುದಕ್ಕಿಂತ ರೋಗವನ್ನು ತಡೆಗಟ್ಟುವುದು ಒಳ್ಳೆಯದು ಎಂದು ನೋಡಬಹುದು. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ The ಸ್ತೋತ್ರವಾಗಲಿ. second reason why we must be alert and prayerful. ನಾವು ಎಚ್ಚರವಿದ್ದು ಪ್ರಾರ್ಥನೆ ಮಾಡಬೇಕು ಎನ್ನುವುದರ ವಿಚಾರವಾಗಿ ಎರಡನೇ ಕಾರಣವನ್ನು ನೋಡುವಾಗ Because of our selfishness. ಅದು ನಮ್ಮ ಸ್ವಾರ್ಥ ಚಿಂತನೆಯಿಂದ ಆಗಿದೆ. Basically we are all selfish. ನಾವು ನೋಡುವಾಗ ಆಳವಾಗಿ ನೋಡುವುದಾದ್ರೆ ನಾವೆಲ್ಲರೂ ಕೂಡ ಸ್ವಾರ್ಥಿಗಳಾಗಿದ್ದೇವೆ. We are naturally very selfish. We know how to safeguard our own interests. ನಮ್ಮ ಎಲ್ಲಾ ಆಸಕ್ತಿಗಳನ್ನ ನಾವು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು, ನಡೆಸಬೇಕು ಅದರ ವಿಚಾರವಾಗಿ ನಾವು ಸ್ವಾರ್ಥಿಗಳಾಗಿದ್ದೇವೆ. But we will forget to know not to hurt anyone. ಇನ್ನೊಬ್ಬರಿಗೆ ನಾವು ನೋವು ಕೊಡಬಾರದು ಅನ್ನುವ ವಿಚಾರವನ್ನ ನಾವು ಮರೆತು ಬಿಡುತ್ತೇವೆ. Church, where there is selfishness, ಎಲ್ಲಿ ಸ್ವಾರ್ಥ ಇರುತ್ತದೋ there you will hurt others. ಅಲ್ಲಿ ನಾವು ಇನ್ನೊಬ್ಬರನ್ನ ನಾವು ನೋಯಿಸುತ್ತೇವೆ. When you are selfish in eating, ಯಾವಾಗ ನಾವು ತಿನ್ನುವುದರಲ್ಲಿ you ಸ್ವಾರ್ಥಿಗಳಾಗಿರ್ತೇವೆ, are hurting your brother or sister in your house. ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಸಹೋದರಿಯನ್ನ ನೋಯಿಸುತ್ತಿರುತ್ತೀರಿ. When you are selfish in wearing your clothes, ನಿಮ್ಮ ಬಟ್ಟೆಗಳನ್ನು ಧರಿಸುವುದರಲ್ಲಿ ನೀವು ಸ್ವಾರ್ಥಿಗಳಾದಾಗ you hurt someone ನೀವು there. ಇನ್ನೊಬ್ಬರಿಗೆ ನೀವು ನೋಯಿಸುತ್ತೀರಿ. When you want the best positions in church or at your workplaces, wherever, ಸಭೆಯಲ್ಲಿ ಅಥವಾ ಯಾವುದೇ ಉದ್ಯೋಗದ ಸ್ಥಳದಲ್ಲಿ ಒಳ್ಳೆ ಸ್ಥಾನಗಳು ನನಗೆ ಬೇಕೆಂದು ಅನಿಸುವಾಗ that is selfishness. ಅದು ಕೂಡ ಒಂದು ಸ್ವಾರ್ಥ ಚಿಂತನೆ Somewhere ಆಗಿದೆ. you hurt others. ಆ ಸಮಯದಲ್ಲಿ ಕೂಡ ಇನ್ನೊಬ್ಬರಿಗೆ ನೀವು ನೋವನ್ನು ಮಾಡುತ್ತೀರಿ. Whenever you occupy your chairs here, ಇಲ್ಲಿ ನೀವು ಚೇರಲ್ಲಿ ಕುರ್ಚಿಯಲ್ಲಿ ಕೂರುವಂತ ಸಂದರ್ಭದಲ್ಲಿ if you are selfish, ಒಂದು ವೇಳೆ ನೀವು ಸ್ವಾರ್ಥ ಚಿಂತನೆ you ಉಳ್ಳವರಾಗಿರುವಾಗ are hurting someone and you are sitting there. ನೀವು ಇನ್ನೊಬ್ಬರಿಗೆ ನೋವು ಕೊಟ್ಟು ಆ ಒಂದು ಸ್ಥಳದಲ್ಲಿ ನೀವು That ಕೂತಿದ್ದೀರಿ. is why you need
to be alert and prayerful. ಅದಕ್ಕೋಸ್ಕರವಾಗಿಯೇ ನೀವು ಸ್ವಸ್ಥಚಿತ್ತರಾಗಿ ಎಚ್ಚರವಿದ್ದು ಪ್ರಾರ್ಥನೆ When you ಮಾಡಬೇಕಾಗಿದೆ. are praying, ನೀವು ಪ್ರಾರ್ಥನೆ ಮಾಡುವಾಗ it keeps you alert. ಅದು ನಿಮ್ಮನ್ನ ಎಚ್ಚರವಾಗಿರುತ್ತದೆ. When you are alert, ನೀವು ಯಾವಾಗ ಎಚ್ಚರವಾಗಿರುತ್ತೀರೋ it reminds you need to pray now. ನೀವು ಈಗ ಪ್ರಾರ್ಥನೆ ಮಾಡಬೇಕೆಂದು ಅದು ನಿಮಗೆ ಪ್ರೇರೇಪಣೆ ಕೊಡುತ್ತದೆ. When you are alert and prayerful, ನೀವು ಯಾವಾಗ ಎಚ್ಚರವಿದ್ದು ಪ್ರಾರ್ಥನೆ ಮಾಡುತ್ತೀರೋ Spirit will tell you don't be selfish. ನಿಮ್ಮ ಆತ್ಮವು ಈ ರೀತಿಯಲ್ಲಿ ಇರ್ತದೆ, ಈ ವಿಚಾರದಲ್ಲಿ ನೀವು ಸ್ವಾರ್ಥ ಚಿಂತಕನಾಗಬೇಡ ಎಂದು ಹೇಳುತ್ತದೆ. Praise the Lord. Hallelujah. Many people are understanding this. ಅನೇಕ ಜನರು ಇದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. You know what Jesus says? ಯೇಸು ಕ್ರಿಸ್ತರು ಒಂದು ವಿಚಾರವನ್ನು Especially in ಹೇಳುತ್ತಿದ್ದಾರೆ. Luke chapter 17 verse number 1. ಲೂಕನ ಸುವಾರ್ತೆ 17ನೇ ಅಧ್ಯಾಯ 1ನೇ ವಚನ. Those who makes offense, those who hurt people. ಯಾರು ನೋವುಗಳನ್ನು ಉಂಟು ಮಾಡುತ್ತಾರೋ, For those people, Jesus says like this. ಯಾರು ತೊಡಕುಗಳನ್ನ ನೋವುಗಳನ್ನು ಉಂಟು ಮಾಡುತ್ತಾರೋ ಅವರಿಗೆ ಯೇಸು ಕ್ರಿಸ್ತರು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ. Woe to the ones who cause offense to the people. ತೊಡಕುಗಳು ಬಾರದೇ ಇರಲಾರವು, ಆದರೂ ಅವು ಯಾವನಿಂದ ಬರುತ್ತವೆಯೋ ಅವನ ಗತಿಯನ್ನು ಏನು ಹೇಳಲಿ. Praise the Lord. Hallelujah. Just don't bring offense among the people. ಸಭೆ ಜನರ ಮಧ್ಯದಲ್ಲಿ ಯಾವುದೇ ರೀತಿಯಲ್ಲಿ ಒಂದು ವಿರೋಧತೆ ಬಾರದೇ ಇರಲಿ. Don't hurt people. ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ನೋವು ಕೊಡದೇ ಇರಲಿ. The Bible says, woe to the ones who makes offense. ಸತ್ಯವೇದ ಹೇಳ್ತದೆ, ಅವು ಯಾವನಿಂದ ಬರದ ತೊಡಕುಗಳು ಯಾವನಿಂದ ಬರುತ್ತವೆಯೋ ಅವನ ಗತಿಯನ್ನು ಏನು ಹೇಳಲಿ. Be careful not to hurt anyone by your words. ನಿಮ್ಮ ಮಾತುಗಳಿಂದ ಇನ್ನೊಬ್ಬರನ್ನು ನೀವು ನೋಯಿಸಬೇಡ್ರಿ. Don't hurt anyone by your selfish nature. ನಿಮ್ಮ ಒಂದು ಸ್ವಾರ್ಥ ಚಿಂತನೆಯಿಂದ ಇನ್ನೊಬ್ಬರನ್ನು ನೋಯಿಸಬೇಡ್ರಿ, ಎಚ್ಚರದಿಂದಿರ್ರಿ. That's why we need to be alert in prayer. ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು. The third reason ಮೂರನೇ ಕಾರಣವನ್ನು ನೋಡುವ, why we must be alert in prayer life. ಯಾಕೆ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಾವು ಎಚ್ಚರದಿಂದ ಇರಬೇಕು. So that we are not losing our gifts and grace received by God. ದೇವರಿಂದ ನಾವು ಪಡೆದಂತ ಕೃಪಾವರಗಳನ್ನ ನಾವು ಕಳೆದುಕೊಳ್ಳದಂತೆ ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯಲ್ಲಿ ಇರಬೇಕಾಗಿದೆ. Hallelujah. Hallelujah. God gives his people gifts and grace. ದೇವರು ತನ್ನ ಮಕ್ಕಳಿಗೆ ಕೃಪಾವರಗಳನ್ನ ಆತನು ಕೊಡುತ್ತಾನೆ. Church, when you have the gifts and grace of God, ನೀವು ಯಾವಾಗ ಕೃಪಾವರಗಳನ್ನ ನೀವು ಹೊಂದುತ್ತೀರೋ they are committed to your trust. ನಿಮ್ಮ ಒಂದು ಭರವಸೆ ಮೇಲೆ ಅದು ಅವಲಂಬಿತವಾಗಿದೆ. Like a good steward in the scriptures. ನಾವು ಒಳ್ಳೆಯ ಮನೆ ವಾರ್ತೆಯ ಬಗ್ಗೆ ನಾವು ಸತ್ಯವೇದದಲ್ಲಿ ನೋಡ್ತೇವೆ. We need to guard our gifts and grace given by God. ನಮಗೆ ದೇವರಿಂದ ಸಿಕ್ಕಿರುವಂತ ಆ ಒಂದು ಕೃಪಾವರಗಳನ್ನ ನಾವು ಕಾಪಾಡಿಕೊಳ್ಳಬೇಕಾಗಿದೆ. Don't forget whatever gift you have received from God. ದೇವರಿಂದ ನೀವು ಯಾವ ಯಾವ ವರದಾನಗಳನ್ನು ನೀವು ಹೊಂದಿದ್ದೀರೋ Everything must be given back in account to God. ಎಲ್ಲವೂ ಕೂಡ ಕೊನೆಯದಾಗಿ ಕರ್ತನ ನ್ಯಾಯಸ್ಥಾನದ ಮುಂದೆ ನಾವು ಅದಕ್ಕೆ ಲೆಕ್ಕ ಕೊಡಬೇಕಾಗಿದೆ. You remember the man who received the 5 talents? ಯಾರು 5 ತಲಾಂತುಗಳನ್ನು ಹೊಂದಿದಂತ ಮನುಷ್ಯರು ನಿಮಗೆ ಗೊತ್ತಿದೆ ಅಲ್ವಾ? When he came to the master, ಆತನು ತನ್ನ ಯಜಮಾನನ ಬಳಿಗೆ ಹಿಂದಿರುಗಿ ಬರುವಾಗ what did he say? ಅದನ್ನೇನನ್ನ ಹೇಳ್ತಾ ಇದ್ದಾನೆ? Look, master, your 5 talents has gained another 5 talents, and this is your 10 talents. ಯಜಮಾನನೇ, 5 ತಲಾಂತುಗಳನ್ನು ನೀನು ನನಗೆ ಕೊಟ್ಟಿದ್ದೆ, ನಾನು ಅದಕ್ಕೆ ಇನ್ನೂ 5 ತಲಾಂತುಗಳನ್ನು ಸೇರಿಸಿ ನಿನ್ನ ಕೈಗೆ ಕೊಡುತ್ತಿದ್ದೇನೆ. The 5 and plus 5 was given to God, to the master. ಹಾಗೆ ನೋಡ್ರಿ, 5 ತಲಾಂತುಗಳನ್ನು ಅದನ್ನು ಪಡೆದುಕೊಂಡನು, 5 ಸೇರಿಸಿ ತನ್ನ ಯಜಮಾನನ ಕೈಗೆ ಕೊಡುತ್ತಿದ್ದಾನೆ. Everything must be given back to God. ಎಲ್ಲವೂ ಕೂಡ ಅದನ್ನ ತಿರುಗಿ ನಾವು ದೇವರಿಗೆ Don't ಕೊಡಬೇಕಾಗಿದೆ. forget we are accountable for everything to God. ಪ್ರತಿ ವಿಚಾರವಾಗಿಯೂ ಕೂಡ ನಾವು ದೇವರಿಗೆ ಲೆಕ್ಕ ಕೊಡಬೇಕಾದ ಅವಶ್ಯಕತೆ ಇದೆ. That is why wherever, in whichever areas we are very weak, we must be very cautious to be alert and in prayer. ಅದಕ್ಕೋಸ್ಕರವಾಗಿ ಯಾವ ಒಂದು ಕ್ಷೇತ್ರದಲ್ಲಿ ನಾವು ಬಲಹೀನವಾಗಿದ್ದೇವೋ ಆ ಬಲಹೀನವಾದ ಕ್ಷೇತ್ರದಲ್ಲಿ ನಾವು ಬಹಳ ಎಚ್ಚರದಿಂದ ಪ್ರಾರ್ಥನೆಯಲ್ಲಿರಬೇಕು. That is why Christ writes the letter to Sardis church. ಅದಕ್ಕೋಸ್ಕರವಾಗಿ ಸಾರ್ದಿಸಿನಲ್ಲಿರುವಂತಹ ಸಭೆಗೆ ಕರ್ತಾಧಿಕರ್ತ ಯೇಸು ಕ್ರಿಸ್ತರು ಈ ರೀತಿಯಲ್ಲಿ In ಬರೆಯುತ್ತಾರೆ. Revelation chapter 3 verse number 2. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 2ನೇ ವಚನ. What did Christ say there? ಅಲ್ಲಿ ಯೇಸು ಕ್ರಿಸ್ತರು ಏನನ್ನ ಹೇಳುತ್ತಿದ್ದಾನೆ? Be watchful and strengthen the things which remain, that are which ready to die. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. Hallelujah. Hallelujah. Praise the Lord. ತನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. King David's laziness, ದಾವಿದನ ಒಂದು ಸೋಂಬೇರಿತನ, instead of praying and being alert for the
war going on, ಅಲ್ಲಿ ನಡೆಯುವಂತ ಯುದ್ಧಕ್ಕೋಸ್ಕರವಾಗಿ ಎಚ್ಚರವಿದ್ದು ಪ್ರಾರ್ಥನೆ ಮಾಡುವುದನ್ನ ಬಿಟ್ಟು, his lack of vigilance ಆತನು ಜಾಗರೂಕತೆಯಿಂದ ಇರುವುದನ್ನ ಬಿಟ್ಟು, that led him to adultery and murder. ಆತನು ವ್ಯಭಿಚಾರವನ್ನ ಅದೇ ರೀತಿಯಲ್ಲಿ ಒಂದು ಕೊಲೆಯನ್ನ ಮಾಡುವುದಕ್ಕೆ ಅದು That ಪ್ರೇರೇಪಿಸಿತು. is why you need to be alert and be in prayer. ಅದಕ್ಕೋಸ್ಕರವಾಗಿ ನೀವು ಎಚ್ಚರವಿದ್ದು ಪ್ರಾರ್ಥಿಸಬೇಕೆಂದು ಸತ್ಯವೇದ ಹೇಳ್ತದೆ. Because Apostle Peter slept, ಅಪೊಸ್ತಲನಾದ ಪೇತ್ರನು ಮಲಗಿದನು. because that is why lack of vigilance. ಅದಕ್ಕೋಸ್ಕರವಾಗಿ ಆತನು ಜಾಗರೂಕತೆ ಇಲ್ಲದೆ ಇರುವಂತ That ಸಂದರ್ಭದಲ್ಲಿ is why he denied Jesus. ಅದರ ನಿಮಿತ್ತವಾಗಿ ಆತನು ಯೇಸು ಕ್ರಿಸ್ತರನ್ನ ಅಲ್ಲಗಳೆದನು. He started to curse himself ಆತನು ತನ್ನನ್ನು ತಾನೇ ಶಪಿಸುವುದಕ್ಕೆ ಪ್ರಾರಂಭಿಸಿಕೊಂಡನು. just to save himself. ಯಾಕೆ ಎಂದು ನೋಡುವಾಗ ತನ್ನನ್ನು ತಾನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ. Number third example. ಮೂರನೇದಾಗಿ ಉದಾಹರಣೆಯನ್ನು ನೋಡುವಾಗ Don't forget the way of 5 foolish virgins. ಐದು ಮೂರ್ಖ ಬುದ್ಧಿ ಇಲ್ಲದ ಒಂದು ಕನ್ಯೆಯರ ಬಗ್ಗೆ ಏನು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. It was lack of vigilance, ಅವರು ಮಾಡಿದ ಕಾರ್ಯವು ಜಾಗರೂಕತೆ ಇಲ್ಲದಂತೆ ಮಾಡಿದಂತ ಕಾರ್ಯವಾಗಿದೆ. forgetfulness. ಅದೇ ರೀತಿಯಲ್ಲಿ ಮರೆವಿನ ನಿಮಿತ್ತವಾಗಿ ಮಾಡಿರುವಂತಹ Many ವಿಚಾರವಾಗಿದೆ. people have this problem of forgetfulness. ಅನೇಕ ಜನರಿಗೆ ಈ ಒಂದು ಸ್ವಭಾವ ಇದೆ. ಅವರು ಬೇಗ ಮರೆಯುತ್ತಾರೆ. You need to pray for it. ನೀವು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ For ಮಾಡಬೇಕು. good memory power. ಒಳ್ಳೆಯ ಒಂದು ಮೆಮರಿ ಪವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. Praise the Lord. Hallelujah. That is why the Bible says, be in alert and be in prayer. ಅದಕ್ಕೋಸ್ಕರವಾಗಿ ಸತ್ಯವೇದ ಹೇಳ್ತದೆ, ನೀವು ಎಚ್ಚರವಿದ್ದು ಪ್ರಾರ್ಥಿಸಿರಿ ಅನ್ನೋದನ್ನ ಹೇಳ್ತದೆ. Hallelujah. Hallelujah. If you read in Song of Solomon chapter 5 verse number 2. ನೀವು ಪರಮಗೀತ 5ನೇ ಅಧ್ಯಾಯ 2ನೇ ವಚನವನ್ನು ಓದುವುದಾದ್ರೆ The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ the ಇದೆ. Shulamite woman says like ಆ this. ಶೂಲೇಮಿಲ ಆ ಒಂದು ಸ್ತ್ರೀ ಈ ರೀತಿಯಲ್ಲಿ ಹೇಳುತ್ತಿದ್ದಾಳೆ, I sleep, but my heart is awake. ನಾನು ನಿದ್ದೆಗೊಂಡಿದ್ದರೂ ನನ್ನ ಹೃದಯವು ಎಚ್ಚರಗೊಂಡಿತ್ತು. Hallelujah. Hallelujah. Though I sleep, my heart is awake. ನಾನು ಮಲಗಿರುತ್ತೇನೆ, ನಾನು ನಿದ್ರೆಗೊಂಡಿದ್ದರೂ ನನ್ನ ಹೃದಯವು ಎಚ್ಚರಗೊಂಡಿರುತ್ತದೆ. This should be a Christian life. ಇದು ಒಂದು ಕ್ರೈಸ್ತಿಯ ಜೀವಿತದ ಒಬ್ಬ ವ್ಯಕ್ತಿಯ Even ಜೀವಿತವಾಗಿರಬೇಕು. when you are sleeping, ನೀವು ಮಲಗಿರುವಾಗಲೂ ಕೂಡ, even if the enemy attacks you while you are sleeping, ನೀವು ಮಲಗುವಂತ ಸಂದರ್ಭದಲ್ಲಿ ಶತ್ರು ನಿಮ್ಮನ್ನು ಆಕ್ರಮಣ ಮಾಡಿದರೂ ಕೂಡ your spirit must be willing to fight against the enemy. ನಿಮ್ಮ ಆತ್ಮವು ಆ ಶತ್ರುವಿನ ವಿರುದ್ಧವಾಗಿ ಹೋರಾಡುವುದಕ್ಕೆ ಅದು ಎಚ್ಚರವಾಗಿರಬೇಕು. Hallelujah. And Hallelujah. that's a different topic. ಅದು ಇನ್ನೊಂದು ವಿಚಾರವಾಗಿದೆ, ಇನ್ನೊಂದು ವಿಷಯವಾಗಿದೆ. If God is willing, if God is present, definitely I'll speak on this topic. ಆ ದೇವರ ಚಿತ್ತವಾದರೆ ಈ ವಿಚಾರವಾಗಿ ನಾನು ಮುಂದಿನ ದಿನಮಾನಗಳಲ್ಲಿ What we ಮಾತನಾಡುತ್ತೇನೆ. should do as a Christian, as a believer, when the enemy attacks in our sleep. ನಾವು ಮಲಗುವಂತ ಸಂದರ್ಭದಲ್ಲಿ ಶತ್ರು ನಮ್ಮನ್ನ ಆಕ್ರಮಣ ಮಾಡುವುದಕ್ಕೆ ಬರುವಾಗ ನಾವು ಕ್ರೈಸ್ತರಾಗಿ ನಾವು ಏನು ಮಾಡಬೇಕು ಅನ್ನೋದನ್ನ ಮುಂದಿನ ದಿನಮಾನದಲ್ಲಿ ಕಲಿತುಕೊಳ್ಳೋಣ. Hallelujah. That's a different level of strength in the spirit. ಅದು ಆತ್ಮದಲ್ಲಿ ವಿಭಿನ್ನ ರೀತಿಯ ಒಂದು ಶಕ್ತಿಯನ್ನು ಕೊಡುವಂತ ವಿಷಯವಾಗಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Today's word is, ಇವತ್ತಿನ ವಾಕ್ಯ ಏನಂತಂದ್ರೆ, you need to be alert and prayerful and watchful. ನೀವು ಎಚ್ಚರವಾಗಿದ್ದು ಜಾಗರೂಕತೆಯಿಂದ ಪ್ರಾರ್ಥನೆ ಮಾಡುವವರಾಗಿರಬೇಕು. Hallelujah. Hallelujah. God bless everyone. Upon Colossians chapter 4 verse number 2. ದೇವರು ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ, And Song of Solomon chapter 5 verse number 2. ಅದೇ ಪರಮಗೀತ 5ನೇ ಅಧ್ಯಾಯ 2ನೇ ವಚನದ ಪ್ರಕಾರವಾಗಿ ದೇವರು ನಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.